ಪೊಲೀಸರಿಗೆ ಹೆದರಿ ಮನೆಯಲ್ಲಿ ಅವಿತು ಕುಳಿತಂತಹ ರೌಡಿ ಶೀಟರ್ ಅನ್ನ ಇದೀಗ ಬಾಗಿಲು ಹೊಡೆದು ಪೊಲೀಸರು ವಶಕ್ಕೆ ಪಡೆದಿರುವಂತಹ ಘಟನೆ ಇದೀಗ ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ನಡೆದಿರತಕ್ಕಂಥದ್ದು. ಪೊಲೀಸ್ ಬಂಧನಕ್ಕೆ ಹೆದರಿ ಮನೆಯಲ್ಲಿ ಅವಿತು ಕುಳಿತಂತಹ ರೌಡಿ ಶೀಟರ್ ಮನೆಯ ಬಾಗಿಲು ಹಾಕೊಂಡು ರೌಡಿ ಶೀಟರ್ ಸಾಯಿ ಕುಮಾರ್ ಹೈಡ್ರಾಮವನ್ನ ಮಾಡಿದ್ದಾರೆ. ಹಾರೆಯಿಂದ ಬಾಗಿಲನ್ನ ಹೊಡೆದು ರೌಡಿ ಶೀಟರ್ನ ವಶಕ್ಕೆ ಪಡೆದಿದ್ದಾರೆ. ಇದೀಗ ಪೊಲೀಸರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕಲ್ಲುಪಾಳ್ಯದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಕಲ್ಲುಪಾಳ್ಯ ಗ್ರಾಮದ ಸಾಯಿ ಕುಮಾರ್ ಸುರೇಶ್ ಬಂಧಿತ ಆರೋಪಿಗಳು ಅಂತಾನೆ ಹೇಳ್ಬೋದು. ಸಾಯಿ ಕುಮಾರ್ ಏನು ಆಲಿಯಾಸ್ ಕಲ್ಲುಪಾಳ್ಯದ ಸುರೇಶ್ ಎಂಬಾತನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುನಿಯಪ್ಪನ ಪಾಳ್ಯದ ಗ್ರಾಮದ ಮತ್ತೊಬ್ಬ ರೌಡಿ ಶೀಟರ್ ಅಜಯ್ ಕುಮಾರ್ಗೆ ಬ್ಯಾಟ್ನಿಂದ ಹಲ್ಲೆ ಮಾಡಿದ ಸುರೇಶ್ ಇದೇ ಸೇರ್ತಿಲ್ಲ, ಕರೆದ್ರೂ ಕೂಡ ಬರ್ತಿಲ್ಲ ಅಂತ ಹೇಳಿ ಹುಡುಕೊಂಡು ಹೋಗಿ ಹಲ್ಲೆ ಮಾಡಿದಂತಹ ರೌಡಿ ಶೀಟರ್ ಸುರೇಶ್ ಇದೀಗ ವ್ಯವಸಾಯ ಮಾಡಿಕೊಂಡು ಒಳ್ಳೆಯವನಾಗಿದ್ದಾನೆ, ಬರಲ್ಲ ಅಂತ ಹೇಳಿ ಅಜಯ್ ಗ್ರಾಮಕ್ಕೆ ಹೋಗಿ ಅಂಗಡಿಯೊಂದರ ಬಳಿ ಅಜಯ್ ಮೇಲೆ ಹಲ್ಲೆಯನ್ನ ಮಾಡೋದ್ರ ಮೂಲಕವಾಗಿ ಕಲ್ಲುಪಾಳ್ಯ ಸುರೇಶ್, ಬೆಂಗಳೂರಿನ ಸಂತೋಷ್ ಇಬ್ರು ಕೂಡ ಸೇರಿ ಹಲ್ಲೆ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ದೊಡ್ಡ ಮಟ್ಟದ ಸದ್ದನ್ನ ಮಾಡಿತ್ತು. ತಪ್ಪಿಸಿಕೊಂಡು ಓಡೋಗಿದ್ದಂತಹ ಅಜಯ್ನ ಹಿಂಬಾಲಿಸಿ ಕೊಲೆಯೂ ಕೂಡ ಯತ್ನಿಸಿ ಬೆದರಿಕೆಗೆ ಹಾಕಿದಂತಹ ಆರೋಪ ಕೂಡ ಸುರೇಶ್ ಹಾಗೂ ಸಂತೋಷ್ ವಿರುದ್ಧವಾಗಿ ಕುಣಿಗಲ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರು ಅಜಯ್ ಅವರ ದೂರಿನ ಮೇರೆಗೆ ಇದೀಗ ರೌಡಿ ಶೀಟರ್ ಸುರೇಶನ ವಶಕ್ಕೆ ಪಡೆಯುವುದಕ್ಕೆ ವಿಚಾರಣೆ ನಡೆಸುವುದಕ್ಕೆ ತೆರಳಿದಂತಹ ಪೊಲೀಸರ ತನಿಖೆಗೆ ಸ್ಪಂದಿಸದೆ ಮನೆ ಬಾಗಿಲು ಹಾಕೊಂಡು ರೌಡಿ ಶೀಟರ್ ಸುರೇಶ್ ಹೈಡ್ರಾಮವನ್ನ ಮಾಡಿದ್ದಾರೆ. ಬಾಗಿಲು ತೆಗೆದು ತನಿಖೆಗೆ ಸ್ಪಂದಿಸುವಂತೆ ಬುದ್ಧಿ ಹೇಳಿದಂತಹ ಇನ್ಸ್ಪೆಕ್ಟರ್ ಮಧ್ಯನಾಯಕ್ ಪರಿಪರಿಯಾಗಿ ಬುದ್ಧಿ ಹೇಳಿದ್ರು ಕೂಡ ಬಾಗಿಲು ತೆಗೆಯದೆ ಸುರೇಶ್ ಹೈಡ್ರಾಮವನ್ನ ಮಾಡಿದ್ದಾರೆ. ಮನೆಯ ಒಳಗೆ ಇದ್ದು ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಪೊಲೀಸರಿಗೆ ಸತಾಯಿಸಿದಂತಹ ಸುರೇಶ್ ಕೊನೆಗೆ ಪೊಲೀಸರ ವಿರುದ್ಧವೇ ಕೂಡ ವಿಡಿಯೋ ಹೇಳಿಕೆ ದಾಖಲು ಮಾಡಿಕೊಂಡು ಬಾಗಿಲು ತೆಗೆಯದ ಹೈಡ್ರಾಮವನ್ನ ಮಾಡಿದ್ದಾರೆ. ರೌಡಿ ಶೀಟರ್ ಸುರೇಶನ ವರ್ತನೆಗೆ ಬೇಸತ್ತಂತಹ ಪೊಲೀಸರು ನನ್ನನ್ನ ಫೇಕ್ ಎನ್ಕೌಂಟರ್ ಮಾಡ್ತಾರೆ ಎಂದಿರತಕ್ಕಂಥ ಸುರೇಶ ಹಾರೆಯಿಂದ ಬಾಗಿಲನ್ನ ಮುರಿದು ರೌಡಿ ಶೀಟರ್ ಸುರೇಶನನ್ನ ವಶಕ್ಕೆ ಪಡೆದಿದ್ದಾರೆ. ಇದೀಗ ಪೊಲೀಸರು ಕುಣಿಗಲ್ ಸರ್ಕಲ್ ಇನ್ಸ್ಪೆಕ್ಟರ್ ಮಧ್ಯನಾಯಕ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಕೊಲೆ, ಸುಲಿಗೆ, ದರೋಡೆ, ರಾಬರಿ ಸೇರಿದಂತೆ ಸುಮಾರು 32 ಕೇಸ್ನಲ್ಲಿ ಆರೋಪಿಯಾಗಿರ್ತಕ್ಕಂಥ ಕಲ್ಲುಪಾಳ್ಯ ಸುರೇಶ್ ಇನ್ನು 10 ಕೇಸು ಬಾಕಿ ಇರತಕ್ಕಂತಹದ್ದು. ಏನು ಬೆಂಗಳೂರಿನಂತಹ ರೌಡಿ ಶೀಟರ್ ಕಲ್ಲುಪಾಳ್ಯ ಸುರೇಶ್ ಇದೀಗ ಗ್ರಾಮಕ್ಕೆ ಮತ್ತೆ ಬಂದು ಗಲಾಟೆ ಮಾಡಿದ್ದಕ್ಕೆ ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ದಾರೆ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಈ ಬಗ್ಗೆ ಕಾನೂನು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಮನೆಯ ಒಳಗೆ ಇದ್ದಂತಹ ರೌಡಿ ಶೀಟರ್ ಸುರೇಶ್ ಮನೆಯೊಳಗೆ ಹೈಡ್ರಾಮವನ್ನ ಮಾಡಿದ್ದಾರೆ. ಕೊನೆಗೆ ಹಾರೆಯಿಂದ ಬಾಗಿಲನ್ನ ಹೊಡೆದಂತಹ ಪೊಲೀಸರು ಕೊನೆಗೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ.